ಬಿತ್ತಿದ ವಿಷ ಬೀಜ ಮೊಳಕೆ ಹೊಡೆದು ಸಸಿಯಾಗಿ ಅದು ನನಗೆ ಫಲ ಕೊಡುತ್ತದೆ ಅಂತ ನಾನು ಊಹಿಸಿರಲಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಮಾಸ್ಟರ್ ರಾಯರ ಸಕಲ ಆಸ್ತಿಗೆ ನಾನೇ ಹಕ್ಕುದಾರ. ಕೈ ಹಿಡಿಯುವ ಸುಯೋಗ ನನಗೆ ಒದಗಿ ಬಂದಿದೆ. ಕ್ಷಣಕ್ಕೂ ನನ್ನನ್ನು ಅವಮಾನಿಸುತ್ತಿದ್ದೆ ಅಲ್ಲ ಜ್ಯೋತಿ. ಈ ವೈಭವ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕಣ್ಣೀರಿನಿಂದ ಕೈ ತೊಳೆಯುವಂತೆ ಮಾಡಲಿದ್ದರೆ ನಾನು ವೈಭವನೇ ಅಲ್ಲ. ನಮಸ್ಕಾರ ವೈಭವ. ನಾನು ನಿನ್ನನ್ನೇ ಹುಡ್ಕೊಂಡು ಬಂದಿದ್ದೆ. ನನ್ನನ್ನ ಯಾಕೆ ಕರಿಯಪ್ಪ? ಏನಾದ್ರೂ ಕೆಲಸ ಇಲ್ಲ? ಕೆಲಸ ಇದೆ, ಸುಮ್ಮನೆ ಯಾರಾದ್ರೂ ಹುಡ್ಕೊಂಡು ಬರ್ತಾರೇನಪ್ಪ. ಕೆಲಸ ಇದ್ದಕ್ಕೆ ಬಂದಿದ್ದೇನೆ. ಆವತ್ತು ನಾನು ನಿನ್ಗೆ ಏನ್ ಹೇಳಿದ್ದೆ? ನಿನ್ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತೋ ವೈಭವ ಅಂತ ಹೇಳಿದ್ನ ಇಲ್ವಾ? ಆದ್ರೆ ಈಗ ನಿನ್ ರೊಟ್ಟಿ ಜಾರಿ ತಿಪ್ಪಿಗೆ ಬಿತ್ತೋ. ಕರಿಯಪ್ಪ, ಏನೇನು ಮಾತಾಡ್ತಾ ಇದೀಯಾ? ಸರಿಯಾಗಿ ಮಾತಾಡು. ಅಲ್ಲ, ಈ ಕರಿಯಪ್ಪ ಸುಮ್ನೆ ಯಾಕೋ ಬರುದಿಲ್ಲಪ್ಪ. ನಮ್ ರಾಯರು ಅರ್ಥಾತ್ ನಿಮ್ ಮಾವ ತನ್ನ ಮಗಳಾದ ಜ್ಯೋತಿಯನ್ನು ಕಿರಣ್ಣಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡ್ಬಿಟ್ಟವ್ರಪ್ಪ. ನಾನು ಹೇಳೋಗೋಣ ಅಂತ ಬಂದಿದ್ದೆ. ನಮ್ಮ ಮಾವ ಭಾಸ್ಕರ್ ರಾಯರು ನನಗೆ ಜ್ಯೋತಿಯನ್ನು ಕೊಟ್ಟು ಮದುವೆ ಮಾಡ್ತೀನಂತ ಹೇಳಿದ್ದಾರೆ. ಹೌದಪ್ಪ, ಆವತ್ತೇನೋ ಹೇಳಿದ್ರು. ಆದ್ರೆ ಇವಾಗ ರಾಯರು ತಮ್ಮ ದೃಶ್ಯನೇ ಬದಲಾಯಿಸ್ಬಿಟ್ಟಿದ್ದಾರೆ. ವೈಶಾಖ ಮಾಸದಲ್ಲಿ ಜ್ಯೋತಿ ಕಿರಣ್ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡ್ಬಿಟ್ಟವ್ರೆ. ಭಟ್ರ ಹತ್ರ ಹೋಗಿ ಮುಹೂರ್ತ ಬೇರೆ ತಗೊಂಡ್ ಬಂದವ್ರೆ. ಈ ವಿಷಯ ನಿನ್ ತಿಳಿಸೋಗೋಣ ಅಂತ ನಾ ಬಂದೆ. ಈಗ ನನ್ಗೆ ಏನು ದಕ್ಕು ನಮ್ನೆ ಕಾಣುವುದಿಲ್ಲ. ಬರ್ತೀನಪ್ಪ ವೈಭವ, ಬರ್ತೀನಿ. ಭಾಸ್ಕರ್ ರಾಯ್, ನಿನ್ನ ಮಗಳು ನನಗೆ ಕೊಟ್ಟು ಮದುವೆ ಮಾಡುತ್ತೇನಂತ ಹೇಳಿ ಈಗ ನೀನೇ ಕಿರಣ್ ಹಾಗೂ ಜ್ಯೋತಿಯವರ ಮದುವೆಗೆ ಒಪ್ಪಿಗೆ ಕೊಟ್ಟಿಯನ ಮಗನೇ? ಭಾಸ್ಕರ್ ರಾಯರ ಸಕಲ ಆಸ್ತಿಗೆ ನಾನೇ ಹಕ್ಕುದಾರನಾಗಬೇಕಂತ ನನ್ನ ಮಣ್ಣು ಮೂಡಲು ಸಾಧ್ಯವಿಲ್ಲ. ಜ್ಯೋತಿ ದರಿದ್ರ ನನಗೆ ಮದುವೆ ಯಾವನು ಎಂದಿಗೂ ಬಿಡುವನಲ್ಲ. ಭಾಸ್ಕರ್ ರಾಯ್, ಇನ್ನೊಮ್ಮೆ ನಿನ್ನನ್ನ ಕೇಳಿ ನೋಡುವೆ. ಅದಕ್ಕೆ ನೀನು ಒಪ್ಪಿದರೆ ಸರಿ, ಇಲ್ಲದಿದ್ದರೆ ವೈಶಾಖ ಮಾಸದಲ್ಲಿ ನಿನ್ನ ಮಗಳ ಮದುವೆ ಮಾಡುವ ಮೊದಲು ನೀನು ಮಾಸನ ಸೇರಬೇಕು. ನಾನ್ಯಾರು? ವಿಷ ಸರ್ಪ. ಈ ವಿಷ ಸರ್ಪವನ್ನು ಕೆಣಕಿದವರು ಯಾರು ಬದುಕುಳಿದಿಲ್ಲ. ಈ ವಿಷಯ ವೈಭವನಿಗೆ ಹೇಗೆ ತಿಳಿಸಬೇಕೆಂದು ಸಮಸ್ಯೆ ಆಗಿದೆ. ಇದೇನು ನಡೆಸಿರುವಿರಿ ನೀವು? ಜ್ಯೋತಿ ನನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಹೇಳಿ ಈಗ ಜ್ಯೋತಿ ಕಿರಣರಿಗೆ ನೀವೇ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರಂತೆ, ಹೌದೇನು? ಹೌದು ವೈಭವ್, ನಿನಗೆ ಈ ವಿಷಯ ತಿಳಿಸು ಹೇಗೆ ಅಂತ ವಿಚಾರದಲ್ಲಿ ಇದೆ. ನೀನು ಎಲ್ಲಾ ವಿಷಯ ತಿಳಿದುಕೊಂಡು ಬಂದಿದ್ದಲ್ಲ, ತುಂಬಾ ಸಂತೋಷ. ಹಾಗಾದರೆ ನನ್ನ ತಾಯಿಯವರಿಗೆ ಕೊಟ್ಟ ಮಾತಿಗೆ ಏನು ಮಾಡುವಿರಿ? ನಿನ್ನ ತಾಯಿಗೆ ನಿನಗೆ ನಾನು ವಚನೆ ಕೊಟ್ಟಿದ್ದು ನಿಜ. ಆದರೆ ನಿನ್ನ ಕೈ ಹಿಡಿದ ಬಾಳ್ಬೇಕಾಗುವುದು ನಾನಲ್ಲ, ನನ್ನ ಮಗಳು ಜ್ಯೋತಿ. ಯಾವಾಗ ಜ್ಯೋತಿಗೆ ನಿನ್ನ ಮೇಲೆ ಮನಸ್ಸಿಲ್ಲದ ಮೇಲೆ ನಾನೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನೀವು ಅವರಿಗೆ ವಂಚನೆ ಮಾಡುವುದಿಲ್ಲವೆಂದರೆ ನನ್ನಿಂದ ವಂಚನೆ ನಿಮಗೆ ತಪ್ಪಿದ್ದಿಲ್ಲ. ವಿಚಾರ ಮಾಡಿ ಭಾಸ್ಕರ.
ಇಂಥ ಕಠೋರ ಮಾತುಗಳನ್ನು ಆಡಿದಿರೋ ವೈಭವ್, ಬೇಕಾದ್ರೆ ನನ್ನ ಅರ್ಧ ಅಷ್ಟೇನೆ ನಾನು ನಿನಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಜ್ಯೋತಿಯನ್ನು ಮರೆತು ಬಿಡು. ನಾನು ಜ್ಯೋತಿ ಕಿರಣನಿಗೆ ವಂಚನೆ ಮಾಡಲಾರೆ. ನೋಡಿ ಮಾವ, ಇದೀಗ ಹೇಳಿದನೆ, ನೀವು ಅವರಿಗೆ ವಂಚನೆ ಮಾಡುವುದಿಲ್ಲವೆಂದರೆ ನನ್ನಿಂದ ನಿನಗೆ ವಂಚನೆ ತಪ್ಪಿದ್ದಲ್ಲ. ವಿಚಾರ ಮಾಡಿ ನಾನು ನಿನಗೆ ಹೇಳಿದು. ನೀನು ಏನು ಹೇಳಿದರೂ ನಾನು ನನ್ನ ನಿರ್ಧಾರ ಬದಲಾಯಿಸಿದ್ದಾರೆ. ನೀನು ನಿನ್ನ ನಿರ್ಧಾರ ಬದಲಿಸಲಿಲ್ಲವೆಂದರೆ ನಿನ್ನ ಭವಿಷ್ಯ ಬದಲಿಸಿ ಹೋಗೋದು ನನ್ನಿಂದ. ನಿನ್ನ ಮಗಳು ಜ್ಯೋತಿ ಹಾಗೂ ನಿನ್ನ ಸಕಲ ಆಸ್ತಿ ನನಗೆ ಹಸ್ತಗತ ಮಾಡಿದರೆ ಸರಿ, ಇಲ್ಲವಾದರೆ ಏನು ಮಾಡುವ ಇವ? ಏನ್ ಮಾಡ್ತೀರ? ನಿನ್ನ ಕೊಲೆ ಮಾಡಿಯಾದರೂ ದಾಖಲಿಸಿಕೊಳ್ಳುತ್ತೇನೆ. ವೈಭವ್, ನಿನ್ನ ಕೊಲೆಯ ಬೆದರಿಕೆಗೆ ಬೆದರಿ ಇದುವರೆಗೆ ಹೂವಿನಿಂದ ಸಾಗಿದ ನನ್ನ ಅರಿಗಿಣಿಯನ್ನು ನಿನ್ನಂಥ ರಣವತ್ತಿಗೆ ಬಾಗಿ ನಾನು ಕೊಡಲಾರೆ. ನೀನು ಕೊಲ ಹುಡುಗ ಕಪಟಕಾರಸ್ತಾನೆಂದು ತಿಳಿದುಕೊಂಡು ಜ್ಯೋತಿ ನಿನ್ನನ್ನು ತಿರಸ್ಕರಿಸುತ್ತಿದ್ದಾಳೆ. ಈಗ ನನಗೆ ಚೆನ್ನಾಗಿ ತಿಳಿದುಕೊಂಡು ನೀನು ಏನೋ ಹೇಳಿದರೂ ನಾನು ನನ್ನ ಮಗಳು ಕೊಟ್ಟು ನಿನಗೆ ಅವಳ ಬಾಳು ನಾನು ಹಾಳು ಮಾಡಲಾರೆ. ನನ್ನ ದಾರಿಗೆ ಮುಳ್ಳಾಗಿದ್ದ ಮೂವರಲ್ಲಿ ಮೊದಲನೆಯವನಾದ ನೀನು. ವೈಭವನು ನಿನ್ನಗಾಗಿ ಕೊಲೆ ಮಾಡಿದೆಪ್ಪ. ನಿನಗೆ ಎಷ್ಟೇ ಕಷ್ಟ ಬಂದ್ರು ನಿನ್ನ ಶೀಲವನ್ನು ಕಾಪಾಡಿಕೊಂಡು ನೀನು ಪ್ರೀತಿಸಿರುವ ಕಿರಣನ ಆದರ್ಶ ಗೃಹಿಣಿಯಾಗಿ ಮಾಡಮ್ಮ ಜ್ಯೋತಿ. ನನ್ನನ್ನು ಕೈ ಬಿಟ್ಟು ಹೋದ್ರೆ ಅಪ್ಪಾಜಿ, ಇನ್ನು ಮುಂದೆ ನಾನು ಯಾರನ್ನ ಅಪ್ಪಾಜಿ ಅಂತ ಕರೀಲಿ? ಚಿಕ್ಕಂದ್ರಿಂದ ಅಮ್ಮನನ್ನು ಕಳೆದುಕೊಂಡ ನನ್ನನ್ನು ತಮ್ಮನೆಯಾಗಿ ಬಿಟ್ಟು ಹೋದ್ರೆ ಅಪ್ಪಾಜಿ. ಎದ್ದೇಳಿ ಅಪ್ಪಾಜಿ, ಅಪ್ಪಾಜಿ. ಲೇ ಜ್ಯೋತಿ, ನಿನಗೆ ಗತಿ ಕಾಣಿಸಬೇಕೆಂದೇ ನಿನ್ನಪ್ಪನನ್ನ ಸ್ವರ್ಗ ಲೋಕಕ್ಕೆ ಕಳಿಸಿದ್ದೇನೆ ಜ್ಯೋತಿ. ಮುಚ್ಚ ಬಾಯಿ ಹೃದಯಹೀನ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನೀನು ಮಾಡಿದಕ್ಕೆ ನಿನಗೆ ಶಿಕ್ಷೆ ಅನುಭವಿಸಬೇಕು. ಫೋನ್ ಮಾಡಬೇಕಾದುದು ನೀನಲ್ಲ, ನಾನು. ಯಾಕೆಂದರೆ ಈ ಕೊಲೆಯ ಅಪವಾದವನ್ನು ನಿನ್ನ ಪ್ರಿಯಕರ ಕಿರಣನ ಮೇಲೆ ಹಾಕಿ ಅವನಿಗೆ ಕತ್ತಲ ಕೋಣೆಯಲ್ಲಿ ನೂಕಿ ನಂತರ ನಿನ್ನನ್ನು ನನ್ನ ಬಾವು ಕಂಗನದಲ್ಲಿ ಬಿಗಿದಪ್ಪಬೇಕು. ಅಷ್ಟೊತ್ತಿನವರೆಗೆ ಕಿರಣನಿಗೆ ಜೈಲು ಅಥವಾ ಫಾಸಿ ಹಾಕುವ ತನಕ ನೀನು ಕತ್ತಲ ಕೋಣೆಯಲ್ಲೇ ಕಳೆಯಬೇಕು. ಮಗನೇ, ರಾಯರ ಗತಿನೇ ನಿನಗೆ ಬರ್ತದೆ. ನಾನು ಒಳಗೆ ಹೋಗುವ ಬರುವ ತನಕ ನೀನು ಹ್ಯಾಗ ನಿಂತೀಯೋ ಹಾಗೆ ನಿಂತಬೇಕು. ಮಗನೇ ನಾನು ಮಾಡೇ ಹಾಗೆ ನಿಲ್ಲು. ಜಾಗ ಖಾಲಿ ಮಾಡಿಬಿಟ್ಟು ಈಗ ನಾನು ಹೋಗ್ತೀನಿ. ಓಡಿ ಹೋಗಿ ನನ್ನ ಪ್ರಾಣ ಕಳೆದುಕೊಳ್ಬೇಡ. ನೀನು ಮನಸ್ಸು ಮಾಡಿದರೆ, ನನ್ನ ಮಾತಿನಂತೆ ಕೇಳಿದರೆ ದೊಡ್ಡ ಲಕ್ಷಾಧಿಪತಿ ಆಗ್ತೀಯ. ಲಕ್ಷಾಧಿಪತಿ ಆಗ್ತೀನ ನಾನು? ನಿನ್ ಮಾತು ಹೇಳಿದ್ರೆ ನಾನು ಲಕ್ಷಾಧಿಪತಿ ಆಗ್ತೀನ? ಏನಪ್ಪ ಏನ್ ಮಾಡ್ಬೇಕು ಹೇಳು. ಅಂದ್ರೆ ಏನ್ ಮಾಡ್ಬೇಕು?
ಈ ಭಾಸ್ಕರ್ ರಾಯರ ಕೊಲೆ ಕಿರಣನೇ ಮಾಡಿದನಂತ ನೀನು ಹೇಳ್ಬೇಕು ಅಷ್ಟೇ. ನೀನ್ ಮಾಡುದು ದೊಡ್ಡ ಅಲ್ಲ ಏನೋ ದೊಡ್ಡ ಹೇಳಕತ್ತವನ್ನಂತ ತಿಳ್ಕೊಂಡಿದ್ದೆ. ಅಲ್ಲ ನೀ ಮಾಡಿದ ಕೊಲೆನ ಕಿರಣ್ ಮಾಡ್ದಂತ ನಾ ಪೊಲೀಸರಿಗೆ ಹೇಳ್ಬೇಕಾ? ನನ್ನಿಂದ ಆಗುದಿಲ್ಲ. ನನ್ನಿಂದ ಪ್ರಾಣ ಕಳ್ಕೊಳ್ಬೇಡ. ನಿನ್ನ ಪ್ರಾಣ ಬೇಕು ಅಥವಾ ಲಕ್ಷ್ಯ ಬೇಕು? ಬೇಕು ಯಪ್ಪ. ಈಗ ನಾ ಏನ್ ಮಾಡ್ಬೇಕು ಅದನ್ನ ಮೊದಲು ಹೇಳಿ. ಅದಕ್ಕಿಂತ ಮೊದಲು ನಾವು ಒಂದೊಂದೇ ಕಾರ್ಯ ಮಾಡಬೇಕು. ಏನ್ ಮಾಡ್ಬೇಕು ಹೇಳಿ. ಇವನನ್ನ ಕುರ್ಚಿಯ ಮೇಲೆ ಕೊಳ್ಳಿರಿಸಿ ಪೇಪರ್ ಓದುವ ತರ ಮಾಡಬೇಕು. ಪೊಲೀಸರಿಗೆಲ್ಲ ಫ್ಯಾಕ್ಟ್ರಿ ಕಿರಣಿಗೆ ಭಾಸ್ಕರ್ ರಾಯರು ಅರ್ಜೆಂಟ್ ಬರ್ಬೇಕಂತ ಹೇಳ್ಬಿಡು. ಹಲೋ ಹಲೋ, ಅಲ್ಲಿ ಕಿರಣ್ ಇದ್ದಾರ? ನೀನೇನ? ನೋಡಪ್ಪ ಕಿರಣ, ಏನಿಲ್ಲ, ನಮ್ ರಾಯರು ಅರ್ಜೆಂಟ್ ಮನೆಗ್ ಬರಕ್ ಹೇಳವ್ರೆ. ಏನು ಗೊತ್ತಿಲ್ಲ ಗೊತ್ತಿಲ್ಲ, ಏಕಂತ ಗೊತ್ತಿಲ್ಲ, ಈಗಲೇ ಬರ್ಬೇಕಂತ, ಅರ್ಜೆಂಟ್ ಆಗಿ ಬರ್ಬೇಕ. ಈಗ ಇಲ್ಲ ಕರಿಯಪ್ಪ, ಲಕ್ಷ 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 ಹೇಗಿದೆ ಈ ವೈಭವನ ಕಾರ? ಕಿರಣ, ಜ್ಯೋತಿಯ ಕೈ ಹಿಡಿದು ಸುಖದ ಸುಪ್ಪತ್ತಿಗೆಯಲ್ಲಿ ಲೊಳನಾಡಬೇಕೆಂದ ನೀನು ಹೊರನಾಡು ಕತ್ತಲ ಕೋಣೆಯಲ್ಲಿ. ಈಗ ನಾವು ಸಮಯಕ್ಕೆ ಸರಿಯಾಗಿ ನಟನೆ ಮಾಡಬೇಕು. ನೀನು ಆ ಬಾಗಿಲ ಹತ್ತಿರ ನೀನು, ನಾನು ಆ ಮೂಲೆಯಲ್ಲಿ ನಿಂತೇನೆ. ಆಯ್ತು, ಸರಿಯಾಗಿ ನಟನೆ ಮಾಡಬೇಕು. ಲಕ್ಷ್ಯ ಬೇಕಲ್ವಾ? ನನಗೆ ಅರ್ಜೆಂಟ್ ಬದಿ ಕೇಳಿದ್ರಿ ಮಾವ? ಯಾಕೆ ಮಾವ ಮಾತಾಡ್ತಿಲ್ಲ? ಮಾವ 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 ನೋಡಲ್ಲ ಈ ದೃಶ್ಯವನ್ನು ಮಾವ. ನಿನ್ನನ್ನು ಈ ಜಂಬೆಯಿಂದ ಕೊಲೆ ಮಾಡಿದವರು ಯಾರಿರ್ಬೋದು? ಯಾವ ಕಾರಣಕ್ಕಾಗಿ ನಿನ್ನಂತಹ ಧರ್ಮಾತ್ಮನನ್ನು ಕೊಲೆಗೈದರು ಆ ಕಟುಕರು? ಇಲ್ಲ ಇಲ್ಲ, ಇದರಲ್ಲಿ ಏನಾದ್ರೂ ಮೋಸ ಇರಬಹುದು. ಹೌದು, ಇದರಲ್ಲಿ ಏನಾದ್ರೂ ಮೋಸ ಇರಬೇಕು. ನಮ್ ರಾಯರು ಕೊಲೆ ಮಾಡ್ಬಿಟ್ಟು ಅನ್ನೋ ಕಿರಣ. ಈ ಕೊಲೆ ನಾನು ಮಾಡಲಿಲ್ಲ ಕರೆಪ್ಪ. ನಾನು ನೀವು ಬರುವ ಮೊದಲೇ ಇವರ ಕೊಲೆ ಆಗಿತ್ತು. ನೀನೇ ನನಗೆ ಫೋನ್ ಮಾಡಿ ಮಾವನವರು ಅರ್ಜೆಂಟ್ ಕರೆದಿದ್ದಾರೆ ಎಂದು ಹೇಳಿದ್ರಿ. ಅಂದಮೇಲೆ ನಾನು ಯಾಕೆ ಹೇಳಪ್ಪ ನಿಮಗೆ ಫೋನ್ ಮಾಡಿ? ನಾವು ವಸೂಲಿಗೆ ಹೋದವ್ನು ಈಗಷ್ಟೇ ಬರ್ತಾ ಇದ್ದೀನಿ. ನಮ್ ರಾಯರು ಹೋಗ್ಬಿಟ್ರು, ನಮ್ ರಾಯರು ಹೋಗ್ಬಿಟ್ರು. ಎಂತ ರಾಯರಿದ್ರು. ನಮ್ ರಾಯರು ಹೋಗ್ಬಿಟ್ರು, ನಮ್ ರಾಯರು ಹೋಗ್ಬಿಟ್ರು, ನಮ್ ರಾಯರು ಹೋಗ್ಬಿಟ್ರು. ಕೊನೆಗೂ ನಿನ್ನ ಹಠವನ್ನು ಸಾಧಿಸಿಬಿಟ್ಟೆಯಾ?
ಆಗ್ಬೋದು. ನೀವೇ ಮಾವನನ್ನು ಕೊಲೆ ಮಾಡಿ ಈ ಅಪರಾಧವನ್ನು ನನ್ನ ಮೇಲೆ ಹಾಕಲು ಪ್ರಯತ್ನಿಸುತ್ತೇನೆ. ಮುಚ್ಚು ಬಾಯಿ. ಕೊಲೆ ಮಾಡಿ ಸಾಕ್ಷಿ ಸಮೇತ ಇಲ್ಲಿ ನಿಂತಿರ್ಬೇಕಾದ್ರೆ ಇಲ್ಲದ ಪುರಾಣ ಹೇಳ್ತೀಯ. ನೋಡು ನೋಡು, ನಿನಗೆ ಶಿಕ್ಷೆಯಾಗಲೇಬೇಕು, ನಿನಗೆ ಶಿಕ್ಷೆಯಾಗಲೇಬೇಕು. ಹಲೋ ಹಲೋ ಹಲೋ, ಪೊಲೀಸ್ ಸ್ಟೇಷನ್. ಹಾ, ನಾನು ಭಾಸ್ಕರ ಮನೆಯಿಂದ ಮಾತಾಡೋದು. ವೈಭವ್ ಅವ್ರ ತಂಗಿಯ ಮಗ. ನಮ್ಮ ಮಾವನವರನ್ನ ಕೊಂದು ಬಿಟ್ಟಿದ್ದಾರೆ. ಕೊಲೆ ಮಾಡಿದ ವ್ಯಕ್ತಿಯು ಇಲ್ಲೇ ಇದ್ದಾನೆ. ಇಲ್ಲೇ ರೌಂಡ್ ನಲ್ಲಿ ಇದ್ದೀರಾ? ಬೇಗ ಬನ್ನಿ ಸರ್, ಬೇಗ ಬೇಗ ಬನ್ನಿ. ಕಿರಣ್, ಈಗ ಗೊತ್ತಾಗುವುದು ಕೊಲೆಗಾರ ಯಾರು. ಭಾಸ್ಕರನ್ನು ಕೊಲೆ ಮಾಡಿ ಆ ಅಪರಾಧವನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಜೈಲಿಗೆ ಕಳಿಸುವನೆಂದು ಹೆಮ್ಮೆ ಪಡಬೇಡ. ವೈಭವ್, ನೀನು ಬದುಕಿದ್ರಲ್ಲವೇ ನನ್ನ ಜೈಲಿಗೆ ಕಳಿಸುವುದು. ಯಾವ ಧರ್ಮಾತ್ಮನ ಕೊಲೆ ಮಾಡಿ ನನ್ನನ್ನು ಹಿಂಸೆಗೆ ಒಳಪಡಿಸಿಕೊಂಡಿಯೋ ಈಗ ನೀನು ನನ್ನಿಂದ ಉಳಿದಾರೆ. ನಿನ್ನಂಥ ಕಟುಕ ಕೊಲೆಗಾರರು ಬದುಕಿದರೆ ಯಾರಿಗೂ ಕಡುಕು ತಪ್ಪಿದ್ದಲ್ಲ. ನಿನ್ನ ಆಸೆಯನ್ನು ನೆರವೇರಿಸಿಕೊಳ್ಳುವ ಮೊದಲೇ ಇದೇ ಜಮೆಯಿಂದ ನಿನ್ನನ್ನು ಕೊಲೆ ಮಾಡಿ ಆಮೇಲೆ ನಾನು ಪೊಲೀಸರಿಗೆ ಶರಣಾಗತನಾಗುವೆ. ನೋಡಿ ನೋಡಿ, ನಮ್ಮ ಮಾವನವರನ್ನ ಕೊಲೆ ಮಾಡಿ ಈಗ ನನ್ನನ್ನೇ ಕೊಲೆ ಮಾಡಲು ಪ್ರಯತ್ನಿಸ್ತಾ ಇದ್ದಾನೆ. ನೀನು ಏನ್ ಮಾಡ್ತೀಯ? ತಡ ಆದ್ರೆ ನಾವು ಇಷ್ಟೊತ್ತಿಗೆ ಮ್ಯಾಲಕ್ಕೆ ಹೋಗ್ಬಿಡ್ತಿದ್ವಿ. ಅಯ್ಯೋ, ನಮ್ ರಾಯರು ಹೋಗ್ಬಿಟ್ರು. ಕಿರಣ್, ನೀನೇಕೆ ಈ ಭಾಸ್ಕರ ಕೊಲೆ ಮಾಡಿದ್ಯಾ? ಪ್ರಕಾಶ್, ನಾನು ಯಾಕೆ ಇವರ ಕೊಲೆ ಮಾಡ್ಲಪ್ಪ? ಈ ಕೊಲೆಯನ್ನು ಪೂರ್ವಯೋಜಿತವಾಗಿ ಮಾಡಲಾಗಿದೆ. ಫೋನ್ ಮಾಡಿ ನನ್ನನ್ನು ಕರೆಯಿಸಿ ಈ ಕೊಲೆ ಅಪರಾಧವನ್ನು ನನ್ನ ಮೇಲೆ ಹಾಕಲು ಇವರು ಪ್ರಯತ್ನಿಸುತ್ತಿದ್ದಾರೆ. ಈ ಕೊಲೆ ನಾನು ಮಾಡಿಲ್ಲ, ಇದು ಸಮಯೋಚಿತ ಕೊಲೆ ಅಲ್ಲ. ಇವನು ಕೊಲೆ ಮಾಡುವುದನ್ನು ನಾವು ಕಂಡಿದ್ದೇವೆ ಅಲ್ಲೋ ಕರಿಯಪ್ಪ? ಹೋಗ್ರಿ ಸಾಹೇಬ್ರೆ, ನಾನೇ ಇವ್ರ ಪುಣ್ಯದ ಕಣ್ಣಿನಿಂದ ನೋಡೇನ್ರಿ ಸಾಹೇಬ್ರೆ. ಕಿರಣ್, ಇವರು ಹೇಳಿದೆಲ್ಲ ಸತ್ಯವೇನಪ್ಪ? ಪ್ರಕಾಶ್, ನನ್ನ ನಿನ್ನ ಸ್ನೇಹದ ಅಡೆಯಾಗಿ ಹೇಳ್ತಾ ಇದ್ದೇನೆ. ನಾನು ನಿರಪರಾಧಿ. ಪ್ಲೀಸ್ ಬಿಲೀವ್ ಮೀ, ನಂಬು ನನ್ನನ್ನ. ಇನ್ಸ್ಪೆಕ್ಟರ್, ಕೊಲೆ ಮಾಡಿದ ಅಪರಾಧಿ ಸಾಕ್ಷಿ ಸಮೇತ ಇಲ್ಲೇ ಇರಬೇಕಾದ್ರೆ ಅಸತ್ಯದ ಪರಾಮರ್ಶೆ ಮಾಡ್ತಾ ಇದ್ದೀರಲ್ಲ. ನೋಡಿ, ನೀವು ಇವರನ್ನ ಬಂಧಿಸ್ತೀರಾ ಅಥವಾ ನಾನು? ನಾನೀಗ ಏನೋ ಹೇಳಿದವನಾಗಿದ್ದೀನಿ. ಏಕೆಂದ್ರೆ ಅದರ ಸಮೇತವಾಗಿ ನೀನು ಸಿಕ್ಕಿರುವಂತ ಮೇಲೆ ನನ್ನನ್ನು ಬಂಧಿಸಬೇಕಾದದ್ದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯ ಕಾನೂನಿನ ಮುಂದೆ ಬಂದು ಬಳಗ ಯಾರಿಲ್ಲ. ತಡಿಸು ಪ್ರಕಾಶ್ ನನ್ನ ಕೈಗೆ ಕಬ್ಬಿಣದ ಸಂಕೋಲೆಯನ್ನ. ಕಿರಣ್, ಅಂದೊಮ್ಮೆ ನೀನು ಇದೇ ಕೈಗಳಿಂದ ನನ್ನ ಪ್ರಾಣವನ್ನು ಕಾಪಾಡಿದ್ದೆ. ಆದ್ರೆ ಇವತ್ತು ಈ ಪಾಪಿ ಕೈಗಳಿಂದ ನಿನ್ನನ್ನು ಅನಿವಾರ್ಯವಾಗಿ ಬಂಧಿಸಬೇಕಾಯ್ತು. ಕಿರಣ್, ರಶೀನ್, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆಯೋ ನ್ಯಾಯ? ಬಡವನ ಪಾಲಿಗೆ ನ್ಯಾಯ, ನ್ಯಾಯ, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ವಿಧಿಯ ಆಟವನ್ನು ಬಲ್ಲವರಾರು. ಪ್ರಪಂಚದಲ್ಲಿ ವಿಧಿ ನಮ್ಮನ್ನು ಕುಡಿಸಿದಂತೆ ನಾವು ಕುಡಿಯಬೇಕು. ಅಂತೆಯೇ ನನ್ನ ಸ್ನೇಹಿತ ನಿರಪರಾಧಿಯಾಗಿದ್ದರೂ ಅಪರಾಧಿಯಾದರು. ವೈಭವ್, ಇದಕ್ಕೆಲ್ಲ ನೀನು ಕಾರಣದಂತೆ. ನೀನಷ್ಟು ಜನರನ್ನು ನಿನ್ನ ಮೋಸದ ಬಲೆಯಲ್ಲಿ ಸಿಲುಕಿಕೊಳ್ಳುವೆ. ಆದರೆ ವೈಭವ್, ಇಷ್ಟು ಮಾತು ನೆನಪಿಟ್ಟುಕೋ. ಒಂದಲ್ಲ ಒಂದು ದಿನ ನೀನು ಬೀಸದ ಬಲೆಯಲ್ಲೇ ನೀನು ಬೀಳಬೇಕಾಗಿದ್ದು ಇದು ನಿಶ್ಚಿತ. ಇಂದು ಭಾಸ್ಕರ್ ರಾಯರ ಕೊಲೆ ತೀರ್ಪು. ದೇವರೇ,
ಇಂದಿನ ತೀರ್ಪಿನಲ್ಲಿ ನನ್ನ ಸನ್ಮಿತ್ರ ನಿರಪರಾಧಿಯಾಗಿ ಬಿಡುಗಡೆಯಾಗಲಿ. ಸಾಗರ್, ಕಿರಣನ ವಿಚಾರ ಬಿಟ್ಟು ನನಗೆ ಬೇರೆ ಯಾವ ವಿಚಾರವಿದೆ ಪ್ರಕಾಶ್? ಇಂದು ಭಾಸ್ಕರ್ ರಾಯರ ಕೊಲೆ ತೀರ್ಪು. ಆ ತೀರ್ಪಿನಲ್ಲಿ ನನ್ನ ಸನ್ಮಿತ್ರ ನಿರಪರಾಧಿಯಾಗಿ ಬಿಡುಗಡೆಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಾಗರ್, ನ್ಯಾಯ ವಿಮರ್ಶೆ ಮಾಡುವುದು ಆ ದೇವರ ಕೈಯಲ್ಲಿ ಇದ್ದಿದ್ದಾರೆ. ಇಂದು ದೇಶದಲ್ಲಿ ಎಲ್ಲರೂ ನಿರಪರಾಧಿಗಳಾಗುತ್ತಿದ್ದರು. ಅಪರಾಧಿಯ ಜೀವನ ಬದುಕು ಆ ದೇವರ ಕೈಯಲ್ಲಿ ಇಲ್ಲಪ್ಪ. ಆ ನ್ಯಾಯಾಲಯದ ನ್ಯಾಯ ತಕ್ಕಡಿಯಲ್ಲಿದೆ. ನಾನು ಕಿರಣನ ಬಿಡುಗಡೆ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಜಂಬೆಯ ಮೇಲೆ ಅವನ ಕೈ ಬೆರಳದ ಗುರುತುಗಳು ಇದ್ದರಿಂದ, ಅದರಲ್ಲಿಯೂ ಬಲವಾದ ಸಾಕ್ಷಿ ಆಧಾರಗಳು ಅವನ ಬದಿಗೆ ಇದ್ದದರಿಂದ ಅವನ್ನೇ ಅಪರಾಧಿ. ಇಲ್ಲ ಕಿರಣ್, ಇಲ್ಲ, ನನ್ನ ಕಿರಣ್ ನಿರಪರಾಧಿ. ಧೈರ್ಯ ತಂದ್ಕೋ ಸಾಗರ್, ಧೈರ್ಯ ತಂದ್ಕೋ. ಕಿರಣ್ ಲಾಯರ್ ಜಗನ್ನಾಯಕರ ಭೇಟಿಯಾಗಿ ಎಲ್ಲ ವಿಷಯವನ್ನು ತಿಳಿದುಕೊಂಡು ಬಂದಿದ್ದೇನೆ. ಅವರು ಮಾಡುವ ಎಲ್ಲ ಪ್ರಯತ್ನ ಮಾಡಿದರೂ ಏನೂ ಪ್ರಯೋಜನವಾಗಿಲ್ಲ ಅಂತೆ. ಹಾ ಸಾಗರ್, ಭಾಸ್ಕರ್ ರಾಯರ ಮಗಳು ಜ್ಯೋತಿ ಅನ್ನವಳು ಯಾರು? ಅವಳಿಗಾಗಿ ಇವರು ಕಿರಣ್ ಅವಳ ತಂದೆ ಕೊಲೆ ಮಾಡಿದಾರಂತೆ. ಈಗ ಜ್ಯೋತಿ ಎಲ್ಲಿದ್ದಾಳೆ ಸಾಗರ್? ಜ್ಯೋತಿಯ ಸುಳಿವು ಗೊತ್ತಿಲ್ಲ, ಆದರೆ ಜ್ಯೋತಿಯ ಸುಳಿವು ಕೋರ್ಟಿನಲ್ಲಿ ಬೇಕಂದಾಗ ಆ ಸಾಗರನು ಜ್ಯೋತಿಯ ಮಾನಸಿಕವಾಗಿ ಮನೋರೋಗಿಯಾಗಿದ್ದಾಳೆ. ಅವಳಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೋರ್ಟ್ ನಲ್ಲಿ ಹಾಜರುಪಡಿಸಿದ್ದಾನೆ. ನನಗೆ ಸಂಶಯ ಇದೆ ಪ್ರಕಾಶ್, ಆ ನೀಚ ವೈಭವನೇ ಅವಳಿಗೆ ಬಚ್ಚಿಡಬಾರ್ದೇಕೆ? ನನಗೂ ಹಂಗೆ ಸಂಶಯ ಇದೆ ಸಾಗರ್. ನಡೆ ಸಾಗರ್, ಕೋರ್ಟಿನ ಟೈಮ್ ಆಯ್ತು. ಭಾಸ್ಕರ್ ರಾಯರ ಕೊಲೆ ತೀರ್ಪು ಏನಾಗತ್ತೆ ಅಂತ ನೋಡೋಣ. ಸಿದ್ದಪ್ಪನವರಿಗೆ, ಸಿದ್ದನಹಳ್ಳಿ ಸಾವುಕಾರ ಸಿದ್ದಪ್ಪನವರಿಗೆ, ಸಿದ್ದಪ್ಪನವರ ಚಿಹ್ನೆ, ಸಿದ್ದಪ್ಪನವರ ಚಿಹ್ನೆ, ನಾಯಿ ಸಿದ್ದಪ್ಪನವರಿಗೆ, ನಾಯಿ ಸಿದ್ದಪ್ಪನವರಿಗೆ, ನಾಯಿ ಸಿದ್ದಪ್ಪನವರಿಗೆ. ಬಂದಪ್ಪ ಬಂದ ಸಿದ್ದಪ್ಪ ಬಂದ, ಬಂದಪ್ಪ ಬಂದ ಸಿದ್ದಪ್ಪ ಬಂದ. ಛತ್ರಿ, ಹ್ಯಾಂಗ್ ನಡ್ದೈತಿ ನಿಮ್ ಇಲೆಕ್ಷನ್ ಪ್ರಚಾರ? ಕರ್ಕೊಂಡ್ ಕರಿಯಪ್ಪ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ನಾನ್ ನಿನ್ನ ಆ ಹಳೆ ಛತ್ರಿ ಅಲ್ಲಲೇ, ಮತ್ತೆ ನಾನೀಗ MLA ಅವರ ಪರ್ಸನಲ್ ಸೆಕ್ರೆಟರಿ ಇದೀನಿ. ಯಾವಾಗಿಂದ MLA ಪರ್ಸನಲ್ ಇರೋ ಸೆಕ್ರೆಟರಿನ? ಮತ್ ಯಾರಂತ ತಿಳಿದಿಲ್ಲ ಮಗನ? ನೋಡು, ನಮ್ಮ MLA ಸಿದ್ದಪ್ಪ ನಮ್ ಸಾವುಕಾರದಾರಲ್ಲ, ಅವ್ರ ಚುನಾವಣೆಯಲ್ಲಿ ಆರಿಸಿ MLA ಆದ ನಂತರ ಅವ್ರ ಪರ್ಸನಲ್ ಸೆಕ್ರೆಟರಿ ನಾನೇ ಅಲ್ವೇನಾ? ನೋಡ್ಕರಿಯಪ್ಪ, ನನಗ್ ಕಿಮ್ಮತ್ ಕೊಡ್ತಿದ್ರು ಪರವಾಗಿಲ್ಲ, ನಾನ್ ಹಾಕೊಂಡಿರುವ ಡ್ರೆಸ್ ನೋಡೋದ್ರ ಕಿಮ್ಮತ್ ಕೊಡ್ಲ ಮಗನ. ಹೌದಲ್ಲೇ, ನಾ ಮತ್ತೆ ಹೋಗಿದ್ದೆ. ಬಂದಿಯಲ್ಲ ಕಪ್ಪು ಕಪ್ಪು ಕಪ್ಪು, ಅದು ನೋಡ್ತಾನೆ ಹೋದೆ ನಾನು. ಅಲ್ಲ, ನಿಂದೆಲ್ಲ ಚೇಂಜ್ ಆಗಿ ಹೋಗೈತಲ್ಲಪ್ಪ. ಏನು ಬೂಟ್ ಹಾಕೊಂಡಿದ್ಯಾ? ಹರಿಯಲ್ಲಂತೂ ಹೆಣ್ಮಕ್ಳು ಹಿಡ್ಕೊಂಡು ಹೋಗುವ ಛತ್ರಿ ಬೇರೆ ಹಿಡ್ಕೊಂಡಿದ್ದೀಯಾ? ತಲೆ ಕಪ್ಪು ಕಪ್ಪು ಗೊಗೋಲ್ ಹಾಕೊಂಡಿದೀಯಾ? ತಲೆ ಮೇಲೆ ಅದನ್ನೇನೋಯ್ತು? ಅವೆಲ್ಲ ಎಲ್ಲೋದು? ಹರ್ಕ್ ಚಪ್ಪಲಿ ಹತ್ತು ಛತ್ರಿ ಎಲ್ಲೋದು? ಏ ಕರಿಯಪ್ಪ, ಅವು ಎಲ್ಲ ಇಸ್ತ್ರಿ ಹೊಡೆದು ಟ್ರಂಕ್ನಾಗ ಇಟ್ಟು ಬಂದೀನಿ. ನೋಡ್ ಕರಿಯಪ್ಪ, ನಿನ್ನ ಹತ್ರ ಮಾತಾಡಲು ನನ್ ಪುರ್ಸತ್ತಿಲ್ಲ. ನಮ್ಗೆ ನಮ್ ದಣೀರಿಗೆ ಬಹಳ ಜೋರ್ಲೆ ಮಾಡಬೇಕಾಗಿದೆ. ದಣೀರಿಗೆ ಏನಿದು ಜೋರ್ಲೆ ಮಾಡೋದು? ಅದೇ ರೀ, ಚುನಾವಣೆ ಪ್ರಚಾರ. ಒಂದು ಮಿನಿಟ್ಸ್ ಪುರ್ಸತ್ತಿಲ್ದೆ ಚುನಾವಣೆ ಪ್ರಚಾರ ಮಾಡಕ್ ಹೇಳ್ಯಾರ ನಮ್ ದಣೀರು. ಸಿದ್ದಪ್ಪನವರಿಗೆ ಏನ್ ಮದುವೆ ಇವರು ಬೆಲೆಗೆ ಸ್ವಲ್ಪ ಕಟ್ಟಿದ್ರು, ಅದು ಸ್ವಲ್ಪ ಹೇಳುವಾಗ ಹಂಗ ಒದ್ದು ಸ್ವಲ್ಪ ಆಯ್ತು. ಈಗ ಹಂಗ ಗಂಟೆ ಒಣಗಿದ್ರೆ ಹ್ಯಾಂಗ ಓದ್ಬೇಕು ಅಂತ ನೀವೇ ಆದ್ರೆ ನನ್ ಮಗನಿಗೆ ಅದು ಹ್ಯಾಂಗ್ ಗೊತ್ತಾಗ್ಬೇಕು?
ಏನಾದ್ರು ಸ್ವಲ್ಪ ಎಲ್ಲ ಒಣಗೋಗದಂತೆಲ್ಲ ತುಂಗಭದ್ರಾ ಡ್ಯಾಮ್ ಒಣಗೋಗದಂತೆ ಸ್ವಲ್ಪ ಏನಾದ್ರು ಹಾಕೋ ಕರಿಯಪ್ಪ ಸ್ವಲ್ಪ ಆಗಿಲ್ಲ ಒದ್ರದ್ದು ಬೆಳಿಗ್ಗೆ 10 ಲೀಟರ್ ಕ್ಯಾನ್ ತುಂಬಿಕೊಟ್ಟಿನಿ. ಶಂಕರಪ್ಪ ಬೆಳಿಗ್ಗೆ ಕೊಟ್ಟಿನಲ್ಲ, ಬೆಳಗ್ಗೆ ಕೊಟ್ಟಿದ್ರಿ ಅದು ಹೇಳಿ ಸಾಕಾಗ್ತದೆ. ಈಗ ಸ್ವಲ್ಪ ವ್ಯವಸ್ಥೆ ಮಾಡಿದ್ರಲ್ಲ ನೀವು. ಸ್ವಲ್ಪ ಓದ್ರಿ, ಆಮೇಲೆ ಆ ಸಂಗಮನ ಹತ್ರ ಹೋಗಿ ನನ್ನ ಹೆಸರು ಹೇಳಿ ಎಷ್ಟು ಬೇಕಷ್ಟು ಕುಡೀರಿ. ಸಿದ್ದನಹಳ್ಳಿ ಸಿದ್ದ ಸಾವುಕಾರರಿಗೆ ಬಂದಪ್ಪ ಬಂದ, ಸಿದ್ದಪ್ಪ ಬಂದ, ಸಿದ್ದನಹಳ್ಳಿ ಸಾವುಕಾರರಿಗೆ ಜಯವಾಗಲಿ, ಸಿದ್ದನಹಳ್ಳಿ ಸಾವುಕಾರ ಸಿದ್ದಪ್ಪನವರಿಗೆ, ಜಯವಾಗಲಿ, ಸಿದ್ದನಹಳ್ಳಿ ಸಾವುಕಾರ ಸಿದ್ದಪ್ಪನವರಿಗೆ, ಸಿದ್ದನಹಳ್ಳಿ ಸಾವುಕಾರ ಸಿದ್ದಪ್ಪನವರಿಗೆ. ಜಯವಾಗಲಿ, ಇಲ್ಲ ಅಂದ್ರೆ ಜಯವಾಗಲಿ. ಸಿದ್ದನಹಳ್ಳಿ ಸಿದ್ದಪ್ಪ ಸಾವುಕಾರರಿಗೆ ಜಯವಾಗಲಿ, ಸಿದ್ದನಹಳ್ಳಿ ಸಿದ್ದಪ್ಪ ಸಾವುಕಾರರಿಗೆ ಜಯವಾಗಲಿ, ಆಮೇಲೆ ಸ್ವಲ್ಪ ಹಾಕ್ತಾರಂತೆ ಮತ್ತೆ ಓದ್ರಿ, ಮತ್ತೆ ಓದ್ರಿ. ಸಿದ್ದನಹಳ್ಳಿ ಸಿದ್ದಪ್ಪ ಸಾವುಕಾರರಿಗೆ ಜಯವಾಗಲಿ, ಸಿದ್ದನಹಳ್ಳಿ ಸಿದ್ದಪ್ಪ ಸಾವುಕಾರರಿಗೆ ಜಯವಾಗಲಿ, ಸಿದ್ದನಹಳ್ಳಿ ಸಿದ್ದಪ್ಪ ಸಾವುಕಾರರಿಗೆ ಜಯವಾಗಲಿ. ಸಿದ್ದಪ್ಪನವರ ಚಿಹ್ನೆ ಡೊಂಕುಬಾಲದ ನಾಯಿ, ಸಿದ್ದಪ್ಪನವರ ಚಿಹ್ನೆ ಡೊಂಕುಬಾಲದ ನಾಯಿ, ನಾಯಿ ಸಿದ್ದಪ್ಪನವರಿಗೆ ಜಯವಾಗಲಿ, ನಾಯಿ ಸಿದ್ದಪ್ಪನವರಿಗೆ ಜಯವಾಗಲಿ, ನಾಯಿ ಸಿದ್ದಪ್ಪನವರಿಗೆ, ನಾಯಿ ಸಿದ್ದಪ್ಪನವರಿಗೆ ಜಯವಾಗಲಿ, ನಾಯಿ ಸಿದ್ದಪ್ಪನವರಿಗೆ ಜಯವಾಗಲಿ, ನಾಯಿ ಸಿದ್ದಪ್ಪನವರಿಗೆ ಜಯವಾಗಲಿ. ಹೇಳಿ ನೋಡಿ ಗೊತ್ತಾಗ್ತಿಲ್ಲ. ಏನನ್ನಾಗತ್ತೆ ನೀನು? ನಾಯಿ ಸಿದ್ದಪ್ಪ ಅಲ್ಲೇ ತಪ್ಪ ಆಯ್ತು. ಸಿದ್ದಪ್ಪನವರ ಚಿಹ್ನೆ ನಾಯಿಗೆ ಓಟ್ ಕೊಡ್ಬೇಕಂತ ಹೇಳ್ಬೇಕು. ಹಾಗೆ ಬಿಟ್ಕೊಂಡ್ರೆ ನಾಯಿ ಸಿದ್ದಪ್ಪ ನಾಚ್ಯಲ್ಲ. ಹಂಗೆ ಹೇಳ್ರಿ, ಹಂಗೆ ಹೇಳ್ರಿ. ಸಿದ್ದಪ್ಪನವರ ಚಿಹ್ನೆ ಡೊಂಕುಬಾಲದ ನಾಯಿ, ಸಿದ್ದಪ್ಪನವರ ಚಿಹ್ನೆ ಡೊಂಕುಬಾಲದ ನಾಯಿ, ಡೊಂಕುಬಾಲದ ನಾಯಿಗೆ ಮತ ಕೊಡಿ, ಡೊಂಕುಬಾಲದ ನಾಯಿಗೆ ಮತ ಕೊಡಿ, ಡೊಂಕುಬಾಲದ ನಾಯಿಗೆ ಮತ ಕೊಡಿ, ಡೊಂಕುಬಾಲದ ನಾಯಿಗೆ ಮತ ಕೊಡಿ. ಬಂದಪ್ಪ ಬಂದ, ಸಿದ್ದಪ್ಪ ಬಂದ. ಇಲ್ಲಿ ಮಲ್ಲಪ್ಪ ಕರೆಪ್ಪ ಇಲ್ಲೇ ನಿಂತಿರೋ ಅವಾಗಿಂದ ಹೆಂಗ್ ನಡೆಯಾಗತ್ತೆ ನಮ್ಮ ಪ್ರಚಾರ? ನಿಮ್ದಂತೂ ಪ್ರಚಾರ ಅದು ಹ್ಯಾಂಗ್ ನಡ್ದೈತಿ ಅಂತ ಹೇಳಕ್ ಒಂದ್ ಬಾಯಿಂದ ಆಗಂಗಿಲ್ರಿ, ಮತ್ತೊಂದ್ ಬಾಯಿ ಹತ್ಕೊಳ್ಬೇಕು. ಯಾಕೆ? ಅಷ್ಟು ಜೋರಿಂದ ನಡ್ದೈತ್ರಿ ನಿಮ್ದು ಪ್ರಚಾರ. ಅಲ್ಲ, ಎಲ್ಲ ನೋಡಿದ್ರು ನಿಮ್ದ ಹೆಸರ್ರಿ ಅಪ್ಪ. ಪಾಯ್ಖಾನ್ಯಾಗೂ ನಿಮ್ದ, ಗಜಾರ್ದಾಗೂ ನಿಮ್ದ, ಅಲ್ಲ ಮೂತ್ರೊಳಗೂ ನಿಮ್ದ ಇಟ್ಕೊಂಡಿರಿ. ಏನ್ ಅರ್ಥ ನಿಂದಿದೆ? ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಇದು ಅಲ್ಲ, ನಿಮ್ ಚಿತ್ರ ಇರೋ ಪೋಸ್ಟರ್ ಎಲ್ಲ ಹಾಕ್ಬಿಟ್ಟಾರ್ರಿ ಎಲ್ಲ ಕಡೆಗೂ. ನಮ್ ದಣಿರಂದ್ರೆ ಏನ್ ಅಂತ ತಿಳ್ಕೊಂಡ್ರಿ ನೀವು? ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಚಾರ ಮಾಡ್ಯಾರ ನಮ್ ದಣಿರ. ಅಲ್ಲ, ಈ ನಿಮ್ಮ ಜಬರ್ದಸ್ತ್ ಪ್ರಚಾರದ ಮುಂದೆ ಆ ಸೋಮಣ್ಣನ ಪ್ರಚಾರ ಏನು ಇಲ್ರಿ. ಸಾಯಲ್ ಬಿಡ್ರಿ, ಅವನ್ ತಗೊಂಡು ಏನ್ ಮಾಡ್ತೀರಿ? ನಮ್ಮ ಪ್ರಚಾರ ಒಳ್ಳೆ ರೀತಿ ಆಗ್ಬೇಕು ನೋಡು. ಮತ್ತ ನೀನು ನಿಮ್ಮ ಓಣ್ಯಾಗ ಸ್ವತಃ ನೀನೇ ಹೋಗಿ ಪ್ರಚಾರ ಮಾಡ್ಬೇಕು, ಗೊತ್ತಾಗ್ತಿಲ್ಲ? ನಮ್ಮ ಮೋಣಿಯಾಗ ನಾ ಪ್ರಚಾರ ಮಾಡ್ತೇನ್ರಿ ಸಾವ್ಕಾರ್ರೆ. ಆದ್ರೂ ನಮ್ಮ ಮೋಣಿಯಾಗ ಆ ಸೋಮಣ್ಣ ಒಂದೊಂದ್ ತೆಲಿಗೆ 500 ರೂಪಾಯಿ ಕೊಡಕತ್ತವ್ರಂತೆ. ಒಂದ್ ತೆಲಿಗೆ 500 ರೂಪಾಯಿ. ಹೌದಣಿರ, ನಾನು ಬಹಳ ಜನರ ಬಾಯಿನ ಕೇಳಿನಿ. ಕೊಡ್ತಾನಂತ 500 ರೂಪಾಯಿ ಒಂದು ಓಟಿಗೆ. ನೋಡು, ನೀವೊಂದು ಕೆಲಸ ಮಾಡು, ರೂಪಾಯಿ ಕೊಡತ್ತಾನಲ್ಲ, ಹೌದೌದು, ನೀನು 1000 ರೂಪಾಯಿ ಕೊಡ್ಬೇಕು, ಗೊತ್ತಾಯ್ತಿಲ್ಲ? ಇದ್ರಾಗ ಚೆಕ್ ಬರ್ದಿಟ್ಟೇನೆ. ಬ್ಯಾಂಕಿಗೆ ಹೋಗಿ ರೊಕ್ಕ ತಗೊಂಡು ಎಲ್ಲರಿಗೆ ಮಂದಿಗೆ ರೊಕ್ಕ ಕೊಟ್ಟು ಓಟ್ ನಮ್ಗೆ ಬರುವ ಮಾಡ್ಬೇಕು, ಗೊತ್ತಾಯ್ತಿಲ್ಲ? ಒಂದ್ ತೆಲಿಗೆ 1000 ರೂಪಾಯಿ ಕೊಡ. ಒಂದ್ ತಲೆಗೆ 1000. ನಾನು ಬಿಡ್ಲೇನೆ? ಬನ್ನಿ 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 ಗೊತ್ತಾಯ್ತಲ್ಲ? ಬನ್ನಿ ಬನ್ನಿ ಬನ್ನಿ. ಆಯ್ತು ಆಯ್ತು ಆಯ್ತು. ಅದ್ರ ಕಾಯಿ ಬಿಟ್ಟು ಹೋಗಿ ನೀವು ಒಟ್ಟು ನೀವು ಬನ್ನಿ 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 ಬನ್ನಿ. ಒಂದ್ ತಲೆಗೆ 1000 ರೂಪಾಯಿ. ನಮ್ ತಲೆ ಓಡಿಸಿದ್ಕೆ ಮತ್ತೊಂದು ಚೆಕ್ ಬಂತು. ಒಟ್ಟ ಈ ಇಲೆಕ್ಷನ್ದೊಳಗೆ ಯಾರು ಆಸ್ ಬಂದ್ರೇನು, ಯಾರು ಬಿದ್ರೇನು, ಯಾರು ನಗ್ಬಿದ್ದು ಹೋದ್ರೆ ಒಟ್ಟು ನಮ್ಮಂತ ಹೊಟ್ಟೆ ತುಂಬುದು ಸಾಕು ನೋಡಿ. ಈಗ ನನಗೆ ನ್ಯಾಯಾಲಯಕ್ಕೆ ಹೋಗ್ಬೇಕು, ಕೋರ್ಟಿಗೆ ಹೋಗ್ಬೇಕು. ಇವತ್ತು ನಮ್ ರಾಯರ್ ಕೊಲೆ ತೀರ್ಮಾನ ಆಗೋದೈತಿ. ಆ ಕೊಲೆ ತೀರ್ಮಾನದೊಳಗೆ ಕಿರಣ ಏನಾರು ಜೈಲ್ ಸೇರ್ಬಿಟ್ಟ ಅಂದ್ರೆ ನಾನು ಲಕ್ಷಾಧೀಶ, ಸರಿಯಪ್ಪ, ಲಕ್ಷಾಧೀಶ.
ವಿಧಿಯ ಆಟವನ್ನು ಬಲ್ಲವರಾರು. ದೈವದಾಟದ ಮುಂದೆ ನಮ್ಮ ಯಾರ ಪ್ರಯತ್ನವೂ ನಡೆಯಲಾರದು. ನಿರಪರಾಧಿಯಾದ ನನ್ನ ಸ್ನೇಹಿತ ಕಿರಣನನ್ನು ನಿನಗೆ 10 ವರ್ಷ ಶಿಕ್ಷೆ ಕೊಟ್ಟಿದ್ದು. ನಿನ್ನ ಆ ಶಿಕ್ಷೆ ಅನುಭವಿಸಿ ಸೆರೆಮನೆಗೆ ಹೋಗಿ ಕೂಡಿ ಆಡಿ ಒಂದೇ ಕಡೆ ಬಾಳಿದ್ದ ನಾವು ಕಿರಣ್, ನಿನ್ನನ್ನಾಗಲಿ ನಾನು ಹೇಗೆ ಬಾಳಲಿ ಕಿರಣ್, ಹೇಗೆ ಬಾಳಲಿ? ದುಃಖಿಸದಿರು ಸಾಗರ್. ವಿಧಿಯ ಕೈವಾಡದಂತೆ ನಡೆಯಬೇಕಾದದ್ದು ನಡೆಯಲೇಬೇಕಲ್ವಾ ಸಾಗರ್? ನಿನ್ನ ಹೃದಯದಲ್ಲಿ ನನ್ನನ್ನು ಬಿಟ್ಟಲ್ಲಿ ಎಷ್ಟು ದುಃಖ ಆಗ್ತಿದೆಯೋ ಅಷ್ಟೇ ದುಃಖ ನನಗಾಗ್ತಿದೆ. ಆದ್ರೆ ಮಾಡುತ್ತೇನೋ, ಆ ಬ್ರಹ್ಮನು ನಮ್ಮ ಬ್ರಹ್ಮ ಲಿಖಿತದಲ್ಲಿ ಏನು ಬರೆದಿದ್ದಾನೋ ನಡೆಯಲೇಬೇಕಲ್ವಾ? ಇದು ಬ್ರಹ್ಮಲಿಖಿತವಲ್ಲ, ಆ ವೈಭವದು ರಚನೆ, ಇದು ದುರಂತದ ಚಿತ್ರ. ಸಾಗರ್, ನನ್ನ ಬಾಳಿನಲ್ಲಿ ದುರಂತ ಚಿತ್ರ ಸೃಷ್ಟಿಸಿದ ಆ ವಿಷ ಸರ್ಪವನ್ನು ನಿರ್ನಾಮ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮೊದಲು ನನಗೆ ಬಿಡುಗಡೆಯಾಗಲಿ. ಸಾಗರ್, ನನ್ನನ್ನು ಪ್ರೀತಿಸಿದ ಜ್ಯೋತಿ ಅವಳು ಮನೋರೋಗಿಯಾಗಿದ್ದಾಳಂತೆ. ಆ ಭಗವಂತ ಆ ಜ್ಯೋತಿಯ ಬಾಳಿನಲ್ಲಿ ಬಿರುಗಾಳಿ ತಂದಬೇಕಂತೆ. ಏನ್ ಮಾಡುವುದು? ನೋಡಿ ಸಾಗರ್, ಕಿರಣ್, ನಾನು ಬರುವೆ ಸಾಗರ್. ಕಿರಣ್, ದುಃಖಿಸಬೇಡ ಸಾಗರ್, ನಡೆ. ಕಿರಣ್, ನಾನು ಎಷ್ಟು ಪ್ರಯತ್ನ ಪಟ್ಟರೂ ನಿನ್ನನ್ನು ಉಳಿಸಲು ಸಾಧ್ಯವಿಲ್ಲ ಕಿರಣ್. ದಯವಿಟ್ಟು ನನ್ನನ್ನು ಕ್ಷಮಿಸು ಕಿರಣ್, ದಯವಿಟ್ಟು ನನ್ನನ್ನು ಕ್ಷಮಿಸು. ಅಯ್ಯೋ ಹುಚ್ಚಪ್ಪ, ಇದರಲ್ಲಿ ಕ್ಷಮಿಸುವುದೇನು ಬಂದಪ್ಪ? ನೀನು ನನಗಾಗಿ ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ನನ್ನ ದುರ್ದೈವದ ಮುಂದೆ ಎಲ್ಲ ವ್ಯರ್ಥವಾಗಿ ಹೋಯಿತು. ಅದಕ್ಕೆ ನೀನಾದ್ರೂ ಏನು ಮಾಡಿದೆ? ಪ್ರಕಾಶ್, ನೀನು ಈ ಮೊದಲು ನನಗೆ ಬಹಳ ಸಹಾಯ ಮಾಡಿದೀಯಾ. ಇಂದು ಕೊನೆಯದಾಗಿ ಒಂದೇ ಒಂದು ಸಹಾಯ ಮಾಡುವೆಯಾ? ಕೇಳು ಕಿರಣ್, ನನ್ನ ಈ ಪ್ರಾಣ ಹೊಟ್ಟೆ ಇಟ್ಟಾರೋ ನಿನಗೆ ಸಹಾಯ ಮಾಡ್ತೇನೆ. ಈ ಅಂಗವಿಕಲನಾದ ನನ್ನ ಸ್ನೇಹಿತ ಸಾಗರನಿಗೆ ಆಶ್ರಯದಾತರು ಯಾರಿಲ್ಲ. ಇನ್ನು ಮುಂದೆ ಈ ನನ್ನ ಸ್ನೇಹಿತನಿಗೆ ನಿನ್ನೆಯ ಆಶ್ರಯದಾತನಾಗಿ ಇವರಿಗೆ ಆಶ್ರಯ ಕೊಡಪ್ಪ. ಕಿರಣ್, ಸಾಗರ ನಿನಗಷ್ಟೇ ಸ್ನೇಹಿತನಲ್ಲ, ನನಗೂ ಸ್ನೇಹಿತನೇ. ಅವನು ನನ್ನ ಒಡ ಹುಟ್ಟಿದ ಬಂಧು ತಿಳಿದುಕೊಂಡು ನಾನು ಅವನನ್ನು ಕಾಪಾಡ್ತೇನೆ. ಕಿರಣ್, ಸಾಗರ್, ಪ್ರಕಾಶ್, ನೀವು ನನ್ನ ಮೇಲೆ ತೋರಿಸ ಪ್ರೀತಿ ವಾತ್ಸಲ್ಯವನ್ನು ನಾ ಎಂದಿಗೂ ಮರೆಯಲಾರೆ. ಟೈಮ್ ಆಯ್ತು, ನಡ್ಕೊಂಡು ಹೇಳಿ. ಹೇಗಿದೆ ಈ ವೈಭವನ ಕಪಟ ಕಾರಸ್ಥಾನದ ಕೈ ಕೆಳಕ? ಭಾಸ್ಕರ್ ರಾಯರ ಸಕಲ ಆಸ್ತಿಗೆ ತಾನೇ ಹಕ್ಕುದಾರನಾಗಬೇಕೆಂದು ಕನಸು ಮಾಡುತ್ತಿದ್ದ ಆ ಕಿರಣನಿಗೆ ಜೈಲಿಗೆ ಕಳಿಸಿದೆ. ಇನ್ನು ಅವರ ಆಸ್ತಿ ಹಾಗೂ ಜ್ಯೋತಿ. ನೋಡಪ್ಪ ವೈಭವ, ನಿನ್ನ ಕಪಟ ಕಾರಸ್ಥಾನದ ಮುಂದೆ ಯಾರ ಆಟನೂ ನಡೆಯುವುದಿಲ್ಲ. ಅಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸೋದರ ಮಾವನ ಕೊಲೆ ಮಾಡಿ ಆ ಕೊಲೆ ಅಪರಾಧವನ್ನು ಕಿರಣನ್ನ ಹಾಕಿ ಅವನಿಗೆ ಜೈಲಿಗೆ ಕಳಿಸ್ಬಿಟ್ಟೆ. ಕೋರ್ಟ್ನಾಗ ನನ್ನಿಂದ ಸುಳ್ಳು ಸಾಕ್ಷಿ ಬೇರೆ ಹೇಳಿಸ್ಕೊಂಡಿ. ಇನ್ನೇನು ಜ್ಯೋತಿ ತಾಯಿ ಸಾಕ್ಷಿ ಬೇಕು ಅಂದವಾಗ ಡಾಕ್ಟ್ರಿಗೆ ಲಂಚ ಕೊಟ್ಕೊಂಡು ಆಕಿ ಹುಚ್ಚಿ ಆಗ್ಯಾಳ ಅಂತ ಸರ್ಟಿಫಿಕೇಟ್ ಹಾಕಿ ನಿನ್ನ ಕಾರ್ಯ ಸಾಧನೆ ಮಾಡ್ಕೊಂಡಿ. ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗು, ಆದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಕೊಡ್ತೀನಿ, ಕೊಟ್ಟು ಬಿಡು. ನಾನು ಯಾರು ಗೊತ್ತಾ? ವಿಷ ಸರ್ಪ. ಈ ವಿಷ ಸರ್ಪವನ್ನು ಕರಕಿದವರು ಯಾರು ಬದುಕುಳಿದಿಲ್ಲ. ಕಿರಣನನ್ನ ದೂರ ಮಾಡಿಬಿದ್ದೆ ಜ್ಯೋತಿಯಿಂದ. ಇನ್ನುಳಿಯುವುದು ಆ ಭಾಸ್ಕರ್ ರಾಯರ ಆಸ್ತಿ ಹಾಗೂ ಜ್ಯೋತಿಯನ್ನು ಆದಷ್ಟು ಬೇಗ ಹಸ್ತಗತ ಮಾಡಿಕೊಳ್ಳಬೇಕು. ಈ ಜ್ಯೋತಿಯನ್ನ ನಿನ್ನವಳನ್ನಾಗಿ ಮಾಡ್ಕೊ, ಅವ್ರ ಆಸ್ತಿ ಎಲ್ಲ ಪೂರ ನೀನ ತಗೊಂಡ್ಬಿಡು.
ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ. ಬೇಗ ಕೊಟ್ಬಿಡ. ಆ 10 ಲಕ್ಷದೊಳಗೆ ನಾವು ಸಣ್ಣ ಮನೆ ಮಾಡ್ಕೊತೀನಿ. 6cc ಮ್ಯಾಗ 1cc ಹಾಕೊಂಡು 7cc ಮನೆ ಕಟ್ಟಿ. ನಾನೆಂದು ಮಾತಿಗೆ ತಪ್ಪೋನಲ್ಲ, ಕೊಡ್ತೀನಿ. ಆದ್ರೂ ಬೇಗ ಆಸ್ತಿ ನನ್ನ ಕೈವಶ ಆಗ್ರಿ, ನೀನು ಕೊಟ್ಟೆ ಮಾಡಪ್ಪ. ಆದ್ರೆ ನನ್ಗೆ ತಡೆಯುವಾಗ ಆಗೋದು 10 ಲಕ್ಷ ನಾನು ನೋಡ್ದವನೇ ಅಲ್ಲ. ಹಾಗೆ ಒಂದು ಸಣ್ಣ ಮದುವೆ ಹಾಕೊಂಡು ಆರಾಮಾಗಿ ಇರ್ಬೇಕಂತ ಮಾಡ್ತೇನೆ ನಾನು. ಕೊಡ್ತೀಯಲ್ಲ? ಬರ್ತೀನಿ. ಅಪ್ಪ ನಿನಗೇನು ಗೊತ್ತು ಈ ವಿಷಯ ಸಂಪದ ಕಪಟ ನನ್ನ ಮಾತಿಗೆ ಮರುಳಾಗಿ